ಮಾಡಿದ್ದೇನು ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಎಲ್ಲಿ ಎಷ್ಟೆಷ್ಟು ಬಾರಿ ಆ ಟೀಮ್ ಮೀಟ್ ಮಾಡಿತ್ತು, ಯಾವ ರೀತಿ ಪ್ಲಾನ್ ಅನ್ನ ರೂಪಿಸಿತ್ತು, ಆ ಕುರಿತ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೆ. ರಾಜಣ್ಣ ಅವರನ್ನ ಕೆಡ್ಡಾಗೆ ಬೀಳಿಸೋದಕ್ಕೆ ಸರಿಸುಮಾರು 6 ತಿಂಗಳಿನಿಂದಲೂ ಕೂಡ ಈ ಟೀಮ್ ಪ್ಲಾನ್ ಮಾಡಿಕೊಂಡಿತ್ತು ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಇಡೀ ರಾಜ್ಯಕ್ಕೆ ಚಿರಪರಿಚಿತ ಆ ಹನಿ ಗ್ಯಾಂಗ್ ಲೇಡಿ ರಾಜಣ್ಣನನ್ನ ಫಾಲೋ ಮಾಡಿ ಹನಿ ಗ್ಯಾಂಗ್ ಸ್ಕೆಚ್ ರೂಪಿಸಿತ್ತು ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಆ ನಾಯಕನ ಶಿಷ್ಯನೇ ಹನಿ ಗ್ಯಾಂಗ್ ಮಾಸ್ಟರ್ ಮೈಂಡ್ ಅಂತೆ. 6 ತಿಂಗಳು ಆ ಗ್ಯಾಂಗ್ ಮಧುಗಿರಿಯಲ್ಲೇ ಉಳಿದಿದ್ದು ಯಾಕೆ? ಬೆಂಗಳೂರಿನಲ್ಲಿ ರಾಜಣ್ಣ ಅವರನ್ನ 2 ಬಾರಿ ಭೇಟಿ ಕೂಡ ಮಾಡಿದ್ರು ಆ ಲೇಡಿ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಅಂದ್ರೆ ಸದನದಲ್ಲಿ ಕೆಎನ್ ರಾಜಣ್ಣ ಅವರನ್ನ ಪ್ರಸ್ತಾಪ ಮಾಡಿದ್ರು ಅನ್ನೋ ಕಾರಣಕ್ಕೆ ಇಷ್ಟು ದೊಡ್ಡ ಮಟ್ಟದ ಹಲ್ಚಲ್ಗೆ ಕಾರಣ ಆಗಿ ಕಾಣಿಸ್ತಾ ಇದೆ. ಹೊರಗಡೆ ಬಂದು ಯಾರು ಪತ್ರಕರ್ತರ ಹತ್ರ ಅಥವಾ ಮಾಧ್ಯಮಗಳ ಮುಂದೆ ಮಾತಾಡಿದ್ರು ಕೂಡ ಇಷ್ಟು ದೊಡ್ಡ ಮಟ್ಟದ ಸಂಚಲನ ಕ್ರಿಯೇಟ್ ಆಗ್ತಾ ಇರಲಿಲ್ಲ. ಸದನದಲ್ಲಿ ಪ್ರಸ್ತಾಪ ಆಗಿದೆ ಅನ್ನೋ ಕಾರಣಕ್ಕೆ ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ ಈ ವಿಚಾರ. ಬಟ್ ರಾಜಣ್ಣ ಅವ್ರಿಗೆ ಕೆಡ್ಡ ತೊಡಿದ್ ಯಾಕೆ, ಯಾವ ರೀತಿ ಪ್ಲಾನ್ ಮಾಡಿದ್ರು, ಇದರ ರೂವಾರಿ ಯಾರು, ಹಲವು ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ ಈ ಬೆಳವಣಿಗೆ. ಈ ಕುರಿತ ಒಂದು ಸಂಪೂರ್ಣ ವರದಿ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಾಡಿದ್ದೇನು ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಎಲ್ಲಿ ಎಷ್ಟೆಷ್ಟು ಬಾರಿ ಆ ಟೀಮ್ ಮೀಟ್ ಮಾಡಿತ್ತು, ಯಾವ ರೀತಿ ಪ್ಲಾನ್ ಅನ್ನ ರೂಪಿಸಿತ್ತು, ಆ ಕುರಿತ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೆ. ರಾಜಣ್ಣ ಅವರನ್ನ ಕೆಡ್ಡಾಗೆ ಬೀಳಿಸೋದಕ್ಕೆ ಸರಿಸುಮಾರು 6 ತಿಂಗಳಿನಿಂದಲೂ ಕೂಡ ಈ ಟೀಮ್ ಪ್ಲಾನ್ ಮಾಡಿಕೊಂಡಿತ್ತು ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಇಡೀ ರಾಜ್ಯಕ್ಕೆ ಚಿರಪರಿಚಿತ ಆ ಹನಿ ಗ್ಯಾಂಗ್ ಲೇಡಿ ರಾಜಣ್ಣನನ್ನ ಫಾಲೋ ಮಾಡಿ ಹನಿ ಗ್ಯಾಂಗ್ ಸ್ಕೆಚ್ ರೂಪಿಸಿತ್ತು ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಆ ನಾಯಕನ ಶಿಷ್ಯನೇ ಹನಿ ಗ್ಯಾಂಗ್ ಮಾಸ್ಟರ್ ಮೈಂಡ್ ಅಂತೆ. 6 ತಿಂಗಳು ಆ ಗ್ಯಾಂಗ್ ಮಧುಗಿರಿಯಲ್ಲೇ ಉಳಿದಿದ್ದು ಯಾಕೆ? ಬೆಂಗಳೂರಿನಲ್ಲಿ ರಾಜಣ್ಣ ಅವರನ್ನ 2 ಬಾರಿ ಭೇಟಿ ಕೂಡ ಮಾಡಿದ್ರು ಆ ಲೇಡಿ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಅಂದ್ರೆ ಸದನದಲ್ಲಿ ಕೆಎನ್ ರಾಜಣ್ಣ ಅವರನ್ನ ಪ್ರಸ್ತಾಪ ಮಾಡಿದ್ರು ಅನ್ನೋ ಕಾರಣಕ್ಕೆ ಇಷ್ಟು ದೊಡ್ಡ ಮಟ್ಟದ ಹಲ್ಚಲ್ಗೆ ಕಾರಣ ಆಗಿ ಕಾಣಿಸ್ತಾ ಇದೆ. ಹೊರಗಡೆ ಬಂದು ಯಾರು ಪತ್ರಕರ್ತರ ಹತ್ರ ಅಥವಾ ಮಾಧ್ಯಮಗಳ ಮುಂದೆ ಮಾತಾಡಿದ್ರು ಕೂಡ ಇಷ್ಟು ದೊಡ್ಡ ಮಟ್ಟದ ಸಂಚಲನ ಕ್ರಿಯೇಟ್ ಆಗ್ತಾ ಇರಲಿಲ್ಲ. ಸದನದಲ್ಲಿ ಪ್ರಸ್ತಾಪ ಆಗಿದೆ ಅನ್ನೋ ಕಾರಣಕ್ಕೆ ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ ಈ ವಿಚಾರ. ಬಟ್ ರಾಜಣ್ಣ ಅವ್ರಿಗೆ ಕೆಡ್ಡ ತೊಡಿದ್ ಯಾಕೆ, ಯಾವ ರೀತಿ ಪ್ಲಾನ್ ಮಾಡಿದ್ರು, ಇದರ ರೂವಾರಿ ಯಾರು, ಹಲವು ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ ಈ ಬೆಳವಣಿಗೆ. ಈ ಕುರಿತ ಒಂದು ಸಂಪೂರ್ಣ ವರದಿ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಾಡಿದ್ದೇನು ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಎಲ್ಲಿ ಎಷ್ಟೆಷ್ಟು ಬಾರಿ ಆ ಟೀಮ್ ಮೀಟ್ ಮಾಡಿತ್ತು, ಯಾವ ರೀತಿ ಪ್ಲಾನ್ ಅನ್ನ ರೂಪಿಸಿತ್ತು, ಆ ಕುರಿತ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೆ. ರಾಜಣ್ಣ ಅವರನ್ನ ಕೆಡ್ಡಾಗೆ ಬೀಳಿಸೋದಕ್ಕೆ ಸರಿಸುಮಾರು 6 ತಿಂಗಳಿನಿಂದಲೂ ಕೂಡ ಈ ಟೀಮ್ ಪ್ಲಾನ್ ಮಾಡಿಕೊಂಡಿತ್ತು ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಇಡೀ ರಾಜ್ಯಕ್ಕೆ ಚಿರಪರಿಚಿತ ಆ ಹನಿ ಗ್ಯಾಂಗ್ ಲೇಡಿ ರಾಜಣ್ಣನನ್ನ ಫಾಲೋ ಮಾಡಿ ಹನಿ ಗ್ಯಾಂಗ್ ಸ್ಕೆಚ್ ರೂಪಿಸಿತ್ತು ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಆ ನಾಯಕನ ಶಿಷ್ಯನೇ ಹನಿ ಗ್ಯಾಂಗ್ ಮಾಸ್ಟರ್ ಮೈಂಡ್ ಅಂತೆ. 6 ತಿಂಗಳು ಆ ಗ್ಯಾಂಗ್ ಮಧುಗಿರಿಯಲ್ಲೇ ಉಳಿದಿದ್ದು ಯಾಕೆ? ಬೆಂಗಳೂರಿನಲ್ಲಿ ರಾಜಣ್ಣ ಅವರನ್ನ 2 ಬಾರಿ ಭೇಟಿ ಕೂಡ ಮಾಡಿದ್ರು ಆ ಲೇಡಿ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಅಂದ್ರೆ ಸದನದಲ್ಲಿ ಕೆಎನ್ ರಾಜಣ್ಣ ಅವರನ್ನ ಪ್ರಸ್ತಾಪ ಮಾಡಿದ್ರು ಅನ್ನೋ ಕಾರಣಕ್ಕೆ ಇಷ್ಟು ದೊಡ್ಡ ಮಟ್ಟದ ಹಲ್ಚಲ್ಗೆ ಕಾರಣ ಆಗಿ ಕಾಣಿಸ್ತಾ ಇದೆ. ಹೊರಗಡೆ ಬಂದು ಯಾರು ಪತ್ರಕರ್ತರ ಹತ್ರ ಅಥವಾ ಮಾಧ್ಯಮಗಳ ಮುಂದೆ ಮಾತಾಡಿದ್ರು ಕೂಡ ಇಷ್ಟು ದೊಡ್ಡ ಮಟ್ಟದ ಸಂಚಲನ ಕ್ರಿಯೇಟ್ ಆಗ್ತಾ ಇರಲಿಲ್ಲ. ಸದನದಲ್ಲಿ ಪ್ರಸ್ತಾಪ ಆಗಿದೆ ಅನ್ನೋ ಕಾರಣಕ್ಕೆ ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ ಈ ವಿಚಾರ. ಬಟ್ ರಾಜಣ್ಣ ಅವ್ರಿಗೆ ಕೆಡ್ಡ ತೊಡಿದ್ ಯಾಕೆ, ಯಾವ ರೀತಿ ಪ್ಲಾನ್ ಮಾಡಿದ್ರು, ಇದರ ರೂವಾರಿ ಯಾರು, ಹಲವು ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ ಈ ಬೆಳವಣಿಗೆ. ಈ ಕುರಿತ ಒಂದು ಸಂಪೂರ್ಣ ವರದಿ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಾಡಿದ್ದೇನು ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಎಲ್ಲಿ ಎಷ್ಟೆಷ್ಟು ಬಾರಿ ಆ ಟೀಮ್ ಮೀಟ್ ಮಾಡಿತ್ತು, ಯಾವ ರೀತಿ ಪ್ಲಾನ್ ಅನ್ನ ರೂಪಿಸಿತ್ತು, ಆ ಕುರಿತ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೆ. ರಾಜಣ್ಣ ಅವರನ್ನ ಕೆಡ್ಡಾಗೆ ಬೀಳಿಸೋದಕ್ಕೆ ಸರಿಸುಮಾರು 6 ತಿಂಗಳಿನಿಂದಲೂ ಕೂಡ ಈ ಟೀಮ್ ಪ್ಲಾನ್ ಮಾಡಿಕೊಂಡಿತ್ತು ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಇಡೀ ರಾಜ್ಯಕ್ಕೆ ಚಿರಪರಿಚಿತ ಆ ಹನಿ ಗ್ಯಾಂಗ್ ಲೇಡಿ ರಾಜಣ್ಣನನ್ನ ಫಾಲೋ ಮಾಡಿ ಹನಿ ಗ್ಯಾಂಗ್ ಸ್ಕೆಚ್ ರೂಪಿಸಿತ್ತು ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಆ ನಾಯಕನ ಶಿಷ್ಯನೇ ಹನಿ ಗ್ಯಾಂಗ್ ಮಾಸ್ಟರ್ ಮೈಂಡ್ ಅಂತೆ. 6 ತಿಂಗಳು ಆ ಗ್ಯಾಂಗ್ ಮಧುಗಿರಿಯಲ್ಲೇ ಉಳಿದಿದ್ದು ಯಾಕೆ?
ಬೆಂಗಳೂರಿನಲ್ಲಿ ರಾಜಣ್ಣ ಅವರನ್ನ 2 ಬಾರಿ ಭೇಟಿ ಕೂಡ ಮಾಡಿದ್ರು ಆ ಲೇಡಿ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಅಂದ್ರೆ ಸದನದಲ್ಲಿ ಕೆಎನ್ ರಾಜಣ್ಣ ಅವರು ಅದನ್ನ ಪ್ರಸ್ತಾಪ ಮಾಡಿದ್ರು ಅನ್ನೋ ಕಾರಣಕ್ಕೆ ಇಷ್ಟು ದೊಡ್ಡ ಮಟ್ಟದ ಹಲ್ಚಲ್ಗೆ ಕಾರಣ ಆಗಿ ಕಾಣಿಸ್ತಾ ಇದೆ. ಹೊರಗಡೆ ಬಂದು ಯಾರು ಪತ್ರಕರ್ತರ ಹತ್ರ ಅಥವಾ ಮಾಧ್ಯಮಗಳ ಮುಂದೆ ಮಾತಾಡಿದ್ರು ಕೂಡ ಇಷ್ಟು ದೊಡ್ಡ ಮಟ್ಟದ ಸಂಚಲನ ಕ್ರಿಯೇಟ್ ಆಗ್ತಾ ಇರಲಿಲ್ಲ. ಸದನದಲ್ಲಿ ಪ್ರಸ್ತಾಪ ಆಗಿದೆ ಅನ್ನೋ ಕಾರಣಕ್ಕೆ ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ ಈ ವಿಚಾರ. ಬಟ್ ರಾಜಣ್ಣ ಅವ್ರಿಗೆ ಕೆಡ್ಡ ತೋಡಿದ್ ಯಾಕೆ, ಯಾವ ರೀತಿ ಪ್ಲಾನ್ ಮಾಡಿದ್ರು, ಇದರ ರೂವಾರಿ ಯಾರು, ಹಲವು ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ ಈ ಬೆಳವಣಿಗೆ. ಈ ಕುರಿತ ಒಂದು ಸಂಪೂರ್ಣ ವರದಿ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಾಡಿದ್ದೇನು ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಎಲ್ಲಿ ಎಷ್ಟೆಷ್ಟು ಬಾರಿ ಆ ಟೀಮ್ ಮೀಟ್ ಮಾಡಿತ್ತು, ಯಾವ ರೀತಿ ಪ್ಲಾನ್ ಅನ್ನ ರೂಪಿಸಿತ್ತು, ಆ ಕುರಿತ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೆ. ರಾಜಣ್ಣ ಅವರನ್ನ ಕೆಡ್ಡಾಗೆ ಬೀಳಿಸೋದಕ್ಕೆ ಸರಿಸುಮಾರು 6 ತಿಂಗಳಿನಿಂದಲೂ ಕೂಡ ಈ ಟೀಮ್ ಪ್ಲಾನ್ ಮಾಡಿಕೊಂಡಿತ್ತು ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಇಡೀ ರಾಜ್ಯಕ್ಕೆ ಚಿರಪರಿಚಿತ ಆ ಹನಿ ಗ್ಯಾಂಗ್ ಲೇಡಿ ರಾಜಣ್ಣನನ್ನ ಫಾಲೋ ಮಾಡಿ ಹನಿ ಗ್ಯಾಂಗ್ ಸ್ಕೆಚ್ ರೂಪಿಸಿತ್ತು ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಆ ನಾಯಕನ ಶಿಷ್ಯನೇ ಹನಿ ಗ್ಯಾಂಗ್ ಮಾಸ್ಟರ್ ಮೈಂಡ್ ಅಂತೆ. 6 ತಿಂಗಳು ಆ ಗ್ಯಾಂಗ್ ಮಧುಗಿರಿಯಲ್ಲೇ ಉಳಿದಿದ್ದು ಯಾಕೆ? ಬೆಂಗಳೂರಿನಲ್ಲಿ ರಾಜಣ್ಣ ಅವರನ್ನ 2 ಬಾರಿ ಭೇಟಿ ಕೂಡ ಮಾಡಿದ್ರು ಆ ಲೇಡಿ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಅಂದ್ರೆ ಸದನದಲ್ಲಿ ಕೆಎನ್ ರಾಜಣ್ಣ ಅವರು ಅದನ್ನ ಪ್ರಸ್ತಾಪ ಮಾಡಿದ್ರು ಅನ್ನೋ ಕಾರಣಕ್ಕೆ ಇಷ್ಟು ದೊಡ್ಡ ಮಟ್ಟದ ಹಲ್ಚಲ್ಗೆ ಕಾರಣ ಆಗಿ ಕಾಣಿಸ್ತಾ ಇದೆ. ಹೊರಗಡೆ ಬಂದು ಯಾರೋ ಪತ್ರಕರ್ತರ ಹತ್ರ ಅಥವಾ ಮಾಧ್ಯಮಗಳ ಮುಂದೆ ಮಾತಾಡಿದ್ರು ಕೂಡ ಇಷ್ಟು ದೊಡ್ಡ ಮಟ್ಟದ ಸಂಚಲನ ಕ್ರಿಯೇಟ್ ಆಗ್ತಾ ಇರಲಿಲ್ಲ. ಸದನದಲ್ಲಿ ಪ್ರಸ್ತಾಪ ಆಗಿದೆ ಅನ್ನೋ ಕಾರಣಕ್ಕೆ ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ ಈ ವಿಚಾರ. ಬಟ್ ರಾಜಣ್ಣ ಅವ್ರಿಗೆ ಕೆಡ್ಡ ತೋಡಿದ್ ಯಾಕೆ, ಯಾವ ರೀತಿ ಪ್ಲಾನ್ ಮಾಡಿದ್ರು, ಇದರ ರೂವಾರಿ ಯಾರು, ಹಲವು ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ ಈ ಬೆಳವಣಿಗೆ. ಈ ಕುರಿತ ಒಂದು ಸಂಪೂರ್ಣ ವರದಿ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಮಾಡಿದ್ದೇನು ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಎಲ್ಲಿ ಎಷ್ಟೆಷ್ಟು ಬಾರಿ ಆ ಟೀಮ್ ಮೀಟ್ ಮಾಡಿತ್ತು, ಯಾವ ರೀತಿ ಪ್ಲಾನ್ ಅನ್ನ ರೂಪಿಸಿತ್ತು, ಆ ಕುರಿತ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದೆ. ರಾಜಣ್ಣ ಅವರನ್ನ ಕೆಡ್ಡಾಗೆ ಬೀಳಿಸೋದಕ್ಕೆ ಸರಿಸುಮಾರು 6 ತಿಂಗಳಿನಿಂದಲೂ ಕೂಡ ಈ ಟೀಮ್ ಪ್ಲಾನ್ ಮಾಡಿಕೊಂಡಿತ್ತು ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಇಡೀ ರಾಜ್ಯಕ್ಕೆ ಚಿರಪರಿಚಿತ ಆ ಹನಿ ಗ್ಯಾಂಗ್ ಲೇಡಿ ರಾಜಣ್ಣನನ್ನ ಫಾಲೋ ಮಾಡಿ ಹನಿ ಗ್ಯಾಂಗ್ ಸ್ಕೆಚ್ ರೂಪಿಸಿತ್ತು ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಆ ನಾಯಕನ ಶಿಷ್ಯನೇ ಹನಿ ಗ್ಯಾಂಗ್ ಮಾಸ್ಟರ್ ಮೈಂಡ್ ಅಂತೆ. 6 ತಿಂಗಳು ಆ ಗ್ಯಾಂಗ್ ಮಧುಗಿರಿಯಲ್ಲೇ ಉಳಿದಿದ್ದು ಯಾಕೆ? ಬೆಂಗಳೂರಿನಲ್ಲಿ ರಾಜಣ್ಣ ಅವರನ್ನ 2 ಬಾರಿ ಭೇಟಿ ಕೂಡ ಮಾಡಿದ್ರು ಆ ಲೇಡಿ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಅಂದ್ರೆ ಸದನದಲ್ಲಿ ಕೆಎನ್ ರಾಜಣ್ಣ ಅವರು ಅದನ್ನ ಪ್ರಸ್ತಾಪ ಮಾಡಿದ್ರು ಅನ್ನೋ ಕಾರಣಕ್ಕೆ ಇಷ್ಟು ದೊಡ್ಡ ಮಟ್ಟದ ಹಲ್ಚಲ್ಗೆ ಕಾರಣ ಆಗಿ ಕಾಣಿಸ್ತಾ ಇದೆ. ಹೊರಗಡೆ ಬಂದು ಯಾರೋ ಪತ್ರಕರ್ತರ ಹತ್ರ ಅಥವಾ ಮಾಧ್ಯಮಗಳ ಮುಂದೆ ಮಾತಾಡಿದ್ರು ಕೂಡ ಇಷ್ಟು ದೊಡ್ಡ ಮಟ್ಟದ ಸಂಚಲನ ಕ್ರಿಯೇಟ್ ಆಗ್ತಾ ಇರಲಿಲ್ಲ. ಸದನದಲ್ಲಿ ಪ್ರಸ್ತಾಪ ಆಗಿದೆ ಅನ್ನೋ ಕಾರಣಕ್ಕೆ ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ ಈ ವಿಚಾರ. ಬಟ್ ರಾಜಣ್ಣ ಅವ್ರಿಗೆ ಕೆಡ್ಡ ತೋಡಿದ್ ಯಾಕೆ, ಯಾವ ರೀತಿ ಪ್ಲಾನ್ ಮಾಡಿದ್ರು, ಇದರ ರೂವಾರಿ ಯಾರು, ಹಲವು ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ ಈ ಬೆಳವಣಿಗೆ. ಈ ಕುರಿತ ಒಂದು ಸಂಪೂರ್ಣ ವರದಿ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ.